ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು RPC ಅವರ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇವರ ಎಕ್ಸಾಮನ್ನು ರದ್ದು ಮಾಡಿದ್ದಾರೆ. ಹೊಸ ನೋಟಿಫಿಕೇಷನನ್ನು ಒಳ ಮೀಸಲಾತಿಯನ್ನು ಅಳವಡಿಸ್ಕೊಂಡು ನಂತರ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹೈದರಾಬಾದ್ ಕರ್ನಾಟಕ ರೀಜನ್ನ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮನ್ನು ಇದೇ ರೀತಿ ಮುಂದೂಡಿದರು. RPCಯ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಕಂಪಲ್ಸರಿ ಕನ್ನಡ 27/9/2025 ಹಾಗೆಯೇ ಇದರ ಕಾಂಪಿಟೇಟಿವ್ ಎಕ್ಸಾಮ್ 28/9/25 ಹಾಗೆ 5/10/25 ಇತ್ತು. ಆದರೆ ಈ ಪೋಸ್ಟ್ಗೆ ಒಳ ಮೀಸಲಾತಿಯನ್ನು ಅಳವಡಿಸ್ಕೊಂಡು ನಂತರ ನಾವು ನೋಟಿಫಿಕೇಷನನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅವರು ಹೇಳಿರುವ ಹಾಗೆ ಕಟ್ ಆಫ್ ಡೇಟ್ ಯಾವುದು ಹೇಳಿ 28/10/24. ಈ ಡೇಟ್ನ ನಂತರ ಯಾವುದಾದ್ರೂ ನೋಟಿಫಿಕೇಷನನ್ನು ಬಿಟ್ಟಿದ್ರೆ ಅಥವಾ ತಿದ್ದುಪಡಿ ನೋಟಿಫಿಕೇಷನನ್ನು ಬಿಟ್ಟಿದ್ರೆ, ತಿದ್ದುಪಡಿ ನೋಟಿಫಿಕೇಷನ್ ಅಂದರೆ ನೋಟಿಫಿಕೇಷನಲ್ಲಿ ಏನಾದರೂ ಚೇಂಜ್ ಮಾಡಿದ್ದು ಅಥವಾ ಏನಾದರೂ ಫ್ಯೂಚರನ್ನು ಆ್ಯಡ್ ಮಾಡಿದ್ದು 28/10/2024 ನಂತರ ಯಾವುದಾದ್ರೂ ಫ್ಯೂಚರನ್ನು ಆ್ಯಡ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಏಜ್ ರಿಲ್ಯಾಕ್ಸೇಷನ್ ಮಾಡಿದರೆ ಅಥವಾ ಏನಾದರೂ ಸ್ಟಡಿ ರಿಲೇಟೆಡ್ ಎಕ್ಸೆಂಪ್ಷನ್ ಕೊಟ್ಟಿದ್ರೆ, ಈ ರೀತಿ ಏನಾದರೂ ಆ್ಯಡ್ ಮಾಡಿದರೆ ಅದನ್ನು ತಿದ್ದುಪಡಿ ಅಂತ ಹೇಳ್ತೀವಿ. ನಾನು ಹಿಂದೆ ಮಾಡಿದ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾನು ಡೇಟನ್ನು ಹೇಳಿದ್ದೆ. ತಿದ್ದುಪಡಿ ಯಾವ್ಯಾವ ಪೋಸ್ಟಿಗೆ ಆಗಿದೆ, ಹಾಗೆಯೇ ಆಗಿದ್ದರೆ ಏನು, ಅದನ್ನು ಎಕ್ಸಾಮನ್ನು ನ್ಯೂ ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿದರು ಅಂತ. ಸೊ ಇದು ಹಾಗೆ ಮಾಡ್ತಾ ಇದ್ದಾರೆ. ನಾನು ಗ್ರೂಪ್ ಸಿ ಎಕ್ಸಾಮ್ HK ರೀಜನ್ನ ಗ್ರೂಪ್ ಸಿ ಎಕ್ಸಾಮನ್ನು ರೀನೋಟಿಫೈ ಮಾಡಲ್ಲ, ಆ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳಿದ್ದೆ. ಅದೇ ಎಕ್ಸಾಮ್ ಇವತ್ತು ನಡೀತು ಮತ್ತು ನಾಳೆನೂ ನಡೀತಾ ಇದೆ. ಸೊ ಇದೇ ಒಂದು ಡೇಟನ್ನು ನೀವು ನೋಡಿಕೊಂಡು, ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು KPSCಯ OTR ಅಲ್ಲಿ ಲಾಗಿನ್ ಆಗಿ ನೀವು ತಿದ್ದುಪಡಿ ಅಧಿಸೂಚನೆ ಆಗಿದೆಯಾ ಅಥವಾ ಆಗಿಲ್ವಾ ಅಂಥದ್ದನ್ನು ನೋಡಿಕೊಂಡು ನೀವು ನಿಮ್ಮ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್, ಇನ್ನೂ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅಂತ ಕನ್ಫ್ಯೂಸಲ್ಲೇ ಇರಬೇಡಿ. ನೀವು ಸ್ಪಷ್ಟವಾಗಿ ನಿಮ್ಮ OTR ಅಲ್ಲಿ ಹೋಗಿ ನೋಡಿ, ನೀವು ತಿದ್ದುಪಡಿ ಆಗಿದೆಯಾ ಅಥವಾ ಆಗಿಲ್ವಾ. ಆಗಿದೆ, ಈ ಡೇಟ್ ನಂತರ ಆಗಿದ್ದರೆ ಎಕ್ಸಾಮ್ಗಳು ಮಾಡಲ್ಲ. ಇವಾಗ ಪ್ರೂಫ್ ನೋಡಿ, ಈ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಇದೇ ರೀತಿ ಸಾಕಷ್ಟು ಎಕ್ಸಾಮ್ಗಳಿದೆ. ಇನ್ ಕೇಸ್ ಅವು ಈ ಡೇಟ್ ಕಟ್ ಆಫ್ ಡೇಟ್ 28/10/24 ಮುಂಚೆ ಆಗಿದ್ದರೆ ನೀವು ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡಿ. ಇವಾಗ ಗ್ರೂಪ್ ಸಿ ಎಕ್ಸಾಮ್ ನೋಡಿ, ಹಾಲ್ ಟಿಕೆಟನ್ನು ಒಂದು 2 ದಿನ ಇರೋ ಥರ ಮುಂಚೆ ಬಿಟ್ಟರು. ಪ್ರಾಬ್ಲಮ್ ಆಗೋದು ಆಸ್ಪಿರೆಂಟ್ಸ್ಗಳಿಗೆ. KPSCಯವರು ತಪ್ಪನ್ನು ಯಾವತ್ತೂ ಒಪ್ಕೊಳ್ಳಲ್ಲ. ಅವರು ನಮ್ಮ ಮೇಲೆ, ಆಸ್ಪಿರೆಂಟ್ಸ್ ಮೇಲೇ ನಮಗೆ ಹೇಳೋದು, ಇದು ನಿಮ್ಮ ಕೆಲಸ, ನೀವು ಮಾಡಬೇಕು ಅನ್ನೋ ಥರದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಎಕ್ಸಾಮ್ಗೆ ತಕ್ಕಂತೆ ನಾವು ಪ್ರಿಪೇರ್ ಆದರೆ ಮುಂಚೆನೇ ಇಂಥ ಕಷ್ಟದ ಸಮಯದಲ್ಲಿ ನಾವು ಪಾರಾಗಬಹುದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ಹೋಗಿ OTR ಅಲ್ಲಿ ಲಾಗಿನ್ ಆಗಿ ತಿದ್ದುಪಡಿ ಆಗಿದೆಯಾ ಅಥವಾ ಆಗಿಲ್ವಾ, ನೀವು ಯಾವ್ಯಾವ ಪೋಸ್ಟನ್ನು ಅಪ್ಲೈ ಮಾಡಿದ್ದೀರಾ ಅಂತ ನೋಡಿ. ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಏನಂದರೆ ನನಗೆ ಮೇನ್ ಇಂಟೆನ್ಷನ್ ಏನು ಅಂದರೆ, ನೀವು ಇನ್ನೂ ಪ್ಯಾನಿಕ್ ಆಗಿ ಇರಬಾರ್ದು, ಇನ್ನು ಏನಾಗುತ್ತೋ ಏನೋ ಅಂತ. ಅವರಂತೂ ಸ್ಪಷ್ಟವಾಗಿ KPSCಯವರು ಹೊರಡಿಸ್ತಿಲ್ಲ ಒಂದೇ ಸಲ ನೋಟಿಫಿಕೇಷನ್. ಹಾಗೆಯೇ ಮತ್ತು ಹೊಸದಾಗಿ ಕಾಲ್ ಮಾಡ್ತೀವಿ ಅಂತ ಹೇಳಿಯೂ ಕಾಲ್ ಮಾಡ್ತಿಲ್ಲ. ಒಟ್ಟಿನಲ್ಲಿ ಆತಂಕಕ್ಕೆ ಒಳಗಾಗ್ತಿರುವಂಥವರು ಆಸ್ಪಿರೆಂಟ್ಸ್ಗಳು. ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಈ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಪೋಸ್ಟ್ ಬಿಡೋದಕ್ಕೆ ಸಾಕಷ್ಟು ಅವರಿಗೆ ರಿಕ್ವೆಸ್ಟ್ ಮಾಡಿದ ನಂತರ ಬಿಟ್ಟಿದ್ದರು. ಈ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡ್ತಾನೆ ಬಂದರು. ಕಡೆಗೆ ರೀನೋಟಿಫೈ ಮಾಡ್ತೀವಿ ಅಂತ ಇವಾಗ ನೋಟಿಸನ್ನು ಬಿಟ್ಟಿದ್ದಾರೆ. ಇನ್ನು ಎಷ್ಟು ದಿನ ಕಾಯಬೇಕು ಅಗ್ರಿಕಲ್ಚರ್ ಆಸ್ಪಿರೆಂಟ್ಸ್, ದೇವರಿಗೆ ಗೊತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.